ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಬ್ಬ ವೀವರ್ಸು ಪ್ಲೇನ್ ಬ್ಲೌಸ್ದು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸಿ ಅಂತ ಹೇಳಿದರು, ವಿಡಿಯೋ ಮಾಡಿ ಅಂತ. ಅದ್ರ ಬಗ್ಗೆ ನಾನು ಆಲ್ರೆಡಿ ಕಟ್ಟಿಂಗ್ದು ವಿಡಿಯೋ ಹಾಕಿದ್ದೀನಿ. ಇದು ಬಂದುಬಿಟ್ಟು ಸ್ಟಿಚಿಂಗ್ ವಿಡಿಯೋ ಪ್ಲೇನ್ ಬ್ಲೌಸ್ದು. ಇದು ಬಂದುಬಿಟ್ಟು 44 ಸೈಜ್ ಬ್ಲೌಸ್ದು. ಕೆಳಗಡೆ ಫಸ್ಟ್ಗೆ ನಾನು ಈ ಥರ ಬ್ಯಾಕ್ ಪೀಸ್ ತೊಗೊಂಡಿದ್ದೀನಿ, ಹಿಂದೆಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕೆಲವರು ಎಮ್ಮಿಂಗ್ ಮಾಡ್ತಾರೆ, ನಾನು ಎಮ್ಮಿಂಗ್ ಏನೂ ಮಾಡಲ್ಲ, ಇದಕ್ಕೆ ಮಾಮೂಲಿ ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ. ಅವ್ರು ಬೇಕು ಅಂದರೆ ಎಮ್ಮಿಂಗ್ ಬೇಕು ಅನ್ನೋರಿಗೆ ಎಮ್ಮಿಂಗ್ ಮಾಡೋದು, ಇಲ್ಲಾಂದರೆ ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಆಮೇಲೆ ಡಾಟ್ ಇಟ್ಕೋಬೇಕು. ನೀಟಾಗಿ ಎರಡು ಕಡೆಯೂ ಫೋಲ್ಡ್ ಮಾಡಿಬಿಟ್ಟು ಡಾಟ್ ಇಟ್ಕೊಂಡ್ರೆ ಈ ರೀತಿ ಬ್ಯಾಕ್ ರೆಡಿ ಆಗುತ್ತೆ. ಪ್ಲೇನ್ ಪೀಸ್ ಆಗಿರೋದ್ರಿಂದ ಬೇಗನೆ ಆಗುತ್ತೆ. ಆಮೇಲೆ ಡಾಟ್ ಇಟ್ಕೋಬೇಕು, ಫ್ರಂಟ್ ಡಾಟು. ಫ್ರಂಟಲ್ಲಿ ಮೇನ್ ಪಾಯಿಂಟು ಡಾಟ್ ಪಾಯಿಂಟ್ ಇದು ಫ್ರಂಟಲ್ಲಿ. ಈ ಡಾಟ್ನ ಇಟ್ಕೊಂಡಾದಮೇಲೆ ಮತ್ತೆ ಇನ್ನೂ 4 ಡಾಟ್ ಇರುತ್ತಲ್ಲ, ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಒಂದು ಲೆವೆಲ್ಗೆ ಇಟ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯೇ ಡಾಟ್ ಇಟ್ಕೊಳ್ಳಿ, ನೀಟಾಗಿ ಬರುತ್ತೆ. ಮತ್ತು ಕಂಕ್ಳ ಹತ್ರ ಇರೋ ಡಾಟನ್ನು ಹಿಡಿಬೇಕು. ಮತ್ತು ಸೈಡಲ್ಲಿರೋದನ್ನು ನಾನು ಯಾವಾಗಲೂ ಲಾಸ್ಟಲ್ಲಿ ಇಡ್ತೀನಿ. 4th ಡಾಟ್ ಬಂದುಬಿಟ್ಟು ಲಾಸ್ಟಲ್ಲಿ ನಾನು ಜಾಯಿಂಟ್ ಮಾಡುವಾಗ ಹಿಡಿತೀನಿ, ಓಕೆನಾ. ನೀವು ಬೇಕಂದರೆ ಹಿಡ್ಕೋಬೋದು. ಅಕಸ್ಮಾತ್ ಅಲ್ಲಿ ಸಾಕಾಗಿಲ್ಲ ಅಂದರೆ ಸ್ಟಿಚಿಂಗ್ ಬಿಚ್ಚಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಹಿಡಿತೀನಿ. ಅವಾಗೇನಾಗುತ್ತೆ, ಲಾಸ್ಟಲ್ಲಿ ಇದ್ದರೆ ಹಿಡ್ಕೋಬೋದು. ಈ ಥರ ನೋಡಿ, ಫ್ರಂಟ್ ರೆಡಿ ಆಯಿತು, ಡಾಟು ಎಷ್ಟು ನೀಟಾಗಿ ಬಂದಿದೆ. ಈಗ ಇದಕ್ಕೆ ಸ್ಲೀವ್ಸ್ಗೆ ಸೈಡ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಬಟ್ಟೆ ಸಾಕಾಗಿಲ್ಲ, ಹಂಗಾಗಿ ಸೈಡ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ಕಮ್ಮಿ ಇತ್ತು, ಆಮೇಲೆ ಸ್ವಲ್ಪ ದಪ್ಪ ಇದ್ದಾರೆ ಅವರು. 44 ಸೈಜು ಅಂದರೆ ಸ್ವಲ್ಪ ದಪ್ಪ ಇರ್ತಾರಲ್ವ, ಅದಕ್ಕೋಸ್ಕರ ಈ ಸೈಡಲ್ಲಿ ಈ ಥರ ಸ್ಲೀವ್ಸ್ಗೆ ಜಾಯಿಂಟ್ ಮಾಡಿಕೊಂಡು ಕೆಳಗಡೆ ಎಮ್ಮಿಂಗ್ ಮಾಡಬೇಕು. ಇದು ಲೈನಿಂಗ್ ಇಲ್ವಲ್ಲ, ಹಾಗೆ ಎಮ್ಮಿಂಗ್ ಮಾಡೋ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದು ಶೇಪ್ ತೆಗ್ದಿಲ್ಲ ನಾನು, ಆಮೇಲೆ ತೆಗಿಯೋಣ ಅಂದ್ಬಿಟ್ಟು, ಯಾಕೆಂದರೆ ಬಟ್ಟೆ ಜಾಯಿಂಟ್ ಮಾಡಾದ್ಮೇಲೆ ತೆಗಿಬೇಕು ಶೇಪು. ಮೊದಲೇ ಸೇಫ್ ತೆಗೆದ್ರೆ ನಾವು ಸೈಡ್ ಜಾಯಿಂಟ್ ಮಾಡ್ಕೊಂಡಾಗ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಸೈಡೆಲ್ಲ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಶೇಪ್ನ ತೆಗಿಬೇಕಾಗುತ್ತೆ, ಓಕೆನಾ. ಇದೇ ಅಂತಲ್ಲ, ಯಾವ ಬ್ಲೌಸ್ ಆದರೂ ಅಷ್ಟೇ, ಜಾಯಿಂಟ್ ಜಾಸ್ತಿ ಇದ್ದಾಗ ಜಾಯಿಂಟ್ ಮಾಡಿಬಿಟ್ಟು ಸೇಫ್ ತೆಗೀರಿ, ಅವಾಗ ಫಿನಿಶಿಂಗಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದುಬಿಟ್ಟು ಬೆಲ್ಟ್ ಪಟ್ಟಿ, ಕೆಳಗಡೆ ಒಂದು ಲೈನಿಂಗು, ಮೇಲ್ಗಡೆ ಒಂದು ಲೈನಿಂಗ್ ಬರುತ್ತೆ. ಮಧ್ಯದಲ್ಲಿ ಬ್ಲೌಸ್ ಪೀಸ್ ಇಟ್ಕೋಬೇಕು. ಕೆಲವರು 2 ಪೀಸಲ್ಲಿ ಮಾಡ್ತಾರೆ, ನಾನು ಯಾವಾಗಲೂ 3 ಪೀಸಲ್ಲೇ ಸ್ಟಿಚ್ ಮಾಡೋದು ಬೆಲ್ಟ್ ಪಟ್ಟಿನ. ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇ ರೀತಿ. ಕೆಳಗಡೆ ಒಂದು ಲೈನಿಂಗ್ ಬಟ್ಟೆ ಇರುತ್ತೆ, ಮೇಲ್ಗಡೆ ಮಧ್ಯದಲ್ಲಿ ಬಂದುಬಿಟ್ಟು ಬ್ಲೌಸ್ ಪೀಸ್ ಇರುತ್ತೆ, ಅದ್ರ ಮೇಲೆ ಒಂದು ಲೈನಿಂಗ್ ಇರುತ್ತೆ. ಒಟ್ಟು 3 ಪೀಸಲ್ಲಿ ಸ್ಟಿಚ್ ಮಾಡೋದು. ಕೆಲವರು ಒಂದು ಲೈನಿಂಗ್ ಪೀಸು, ಒಂದು ಮೇನ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ತಾರೆ. ನಾನು ಆ ಥರ ಅಲ್ಲ, ನಾವು 3 ಪೀಸೇನೆ ನಾವು ಆವಾಗಲಿಂದನೂ ರೂಢಿಯಾಗಿರೋದು, ನಾವು ಅದೇ ರೀತಿಯೇ ಕಲ್ತಿರೋದು. ಹಂಗಾಗಿ ನಾವು 2 ಪೀಸ್ ಅಂತೂ ಯಾವುದು ಸ್ಟಿಚ್ ಮಾಡಲ್ಲ, 3 ಪೀಸಲ್ಲೇ ಬೆಲ್ಟ್ ಪೀಸಲ್ಲಿ ಸ್ಟಿಚ್ ಮಾಡೋದು, ಓಕೆನಾ. ಇವಾಗ ಎಕ್ಸ್ಟ್ರಾ ಬಟ್ಟೆ ಏನೇನು ಬರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಅದೇನಿರುತ್ತೆ, 3 ಪೀಸ್ ಇರುತ್ತಲ್ವ, ಒಂದು ಪೀಸಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ತಿರ್ಗಾ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಫಸ್ಟ್ಗೆ ಸ್ಟಿಚ್ ಮಾಡ್ಕೊಳ್ಳಿ. 3 ಪೀಸ್ನು ಈ ರೀತಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದರಲ್ಲಿ ಒಂದು ಪೀಸ್ನ ತೆಗೆದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, 3 ಪೀಸು ಸ್ಟಿಚಿಂಗ್ ಆದಮೇಲೆ ಒಂದು ಪೀಸ್ ತೆಗೆದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ತಿರ್ಗಾ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದು ಪಾಯಿಂಟ್ ಹೊಲಿಗೆ, ಈ ರೀತಿ ಹಾಕೋದು ಪಾಯಿಂಟ್ ಹೊಲಿಗೆ. ಅದು ಮೇನ್ ಪೀಸ್ ಮೇಲೆ ಬರಬಾರ್ದು, ಸೈಡಲ್ಲಿ ಲೈನಿಂಗ್ ಪೀಸ್ ಮೇಲೆ ಬರಬೇಕು ಪಾಯಿಂಟ್ ಹೊಲಿಗೆ. ಇವಾಗ ಇದನ್ನು ಫೋಲ್ಡ್ ಮಾಡಿ ಮೇನ್ ಪೀಸ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಅಂದರೆ ಅದು ಸ್ಟಿಫಾಗಿರುತ್ತೆ ಅಂತ ಅಷ್ಟೇ. ಈಗ ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮೇಲ್ಗಡೆ ಬಂದ್ಬಿಟ್ಟು 3 ಪೀಸ್ ಇದೆಯಲ್ವಾ, ಮೇನ್ 2 ಪೀಸು ಮಾಮೂಲಿ ಬ್ಲೌಸ್ ಪೀಸು ಮತ್ತು ಇನ್ನೊಂದು ಲೈನಿಂಗ್ ಪೀಸು ಸೇರಿಸಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ನಾವು ಆಲ್ರೆಡಿ ಲೈನಿಂಗ್ ಇದು ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀವಲ್ಲ, ಅದೇ ಶೇಪ್ಗೆ 3 ಪೀಸನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಅವು 2 ಪೀಸ್ಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು ಅಟ್ಯಾಚ್ ಮಾಡಿದಾಗ ಸಪ್ರೇಟ್ ಇರಬಾರ್ದು, 2 ಪೀಸು ಒಟ್ಟಿಗೆ ಇರಬೇಕು, ಒಂದು ಸಪ್ರೇಟ್ ಇರಬೇಕು. ಮೇಲೆ ಬ್ಲೌಸ್ ಮೇನ್ ಪೀಸ್ ಇದೆಯಲ್ಲ, ಅದಕ್ಕೆ ಲೈನಿಂಗ್ ಒಂದು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಅವಾಗೇನಾಗುತ್ತೆ, ನಾವು ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇವಾಗ ಅದನ್ನ ಹೇಳ್ದಂಗೆ ಲೈನಿಂಗ್ ಪೀಸು ಮತ್ತು ಮೇನ್ ಬ್ಲೌಸ್ ಪೀಸ್ನು ಅಟ್ಯಾಚ್ ಮಾಡ್ಕೊಳ್ಳಿ ಬೆಲ್ಟ್ ಪಟ್ಟಿಲಿ. ಅದು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಾವು ಫ್ರಂಟ್ಗೆ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ 2 ಓಪನ್ ಇದ್ದರೆ ಸ್ಟಿಚ್ ಮಾಡಿದಾಗ ಮೇಲೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ, ಓಕೆನಾ. 2 ಪೀಸನ್ನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. 2 ಬೆಲ್ಟ್ ಪಟ್ಟಿನೂ ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯೇ ಇವಾಗ ಒಂದು ಪಟ್ಟಿ ತೋರಿಸೋದ್ನಲ್ಲ, ಸೇಮ್ ಹಂಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಫ್ರಂಟ್ ಪೀಸ್ ಆದರೂ ಅಷ್ಟೇ 2 ಪೀಸು ಹಾಗೆ ಬರುತ್ತೆ, ಹಾಗೆ ಬೆಲ್ಟ್ ಪಟ್ಟಿನೂ ಅಷ್ಟೇ ಅದೇ ರೀತಿಯೇ ಬರುತ್ತೆ, ಓಕೆನಾ.
ಹೀಗೆ 2 ಬೆಲ್ಟ್ ಪಟ್ಟಿನೂ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಫ್ರಂಟು ಡಾಟ್ ಎಲ್ಲ ಹಿಡಿದು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. 2 ಪೀಸನ್ನು ಅಷ್ಟೇ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಾಗೆ ಮಾಮೂಲಿ 2 ಬೆಲ್ಟ್ ಪಟ್ಟಿನೂ ಹಾಗೇ ಒಂದು ಹೊಲಿದ್ರೆ ನೀವು ಆಟೋಮೆಟಿಕ್ಕಾಗಿ ಇನ್ನೊಂದು ಹೊಲಿಯೋಕ್ಕೆ ಆರಾಮಾಗಿ ಬರುತ್ತೆ. ಓಕೆನಾ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಈ ಥರ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಿ, ಯಾವುದಾದ್ರೂ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮೆಷಿನ್ ಇದೆ, ಹಂಗಾಗಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಒಂದು ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ. ಓಕೆನಾ. ಮತ್ತು ಇವಾಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಬೆಲ್ಟ್ ಈ ರೀತಿ ರೆಡಿ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಫ್ರಂಟ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಎಳೆಯೋಕ್ಕೆ ಹೋಗಬಾರ್ದು, ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ನಾವು ಫ್ರಂಟ್ನ ಫೋಲ್ಡ್ ಮಾಡ್ಕೋಬೇಕು. 1-2-3 ಫೋಲ್ಡ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಳಗಡೆ ಹೋಗಬೇಕು. ಅದನ್ನು ಮತ್ತೆ ಪಟ್ಟಿನ ಮೇಲ್ಗಡೆಗೆ ತಗೊಂಡು ಅದು ನೀಟ್ ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚ್ ಮಾಡಿ. ಎಳಿಬಾರ್ದು, ನೀವೆಲ್ಲೇ ಎಳೆದ್ರೂ ನಾವು ಉಲ್ಟಾ ತಿರುಗಿಸಿದಾಗ ರಿಂಕಲ್ಸ್ ಬಂದ್ಬಿಡುತ್ತೆ. ರಿಂಕಲ್ಸ್ ಬರಬಾರ್ದು ಅಂದರೆ ಎಳೆಯೋಕ್ಕೆ ಹೋಗಬೇಡಿ. ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಮೂತಾಗಿ ಸ್ಟಿಚ್ ಮಾಡಿ. ಆವಾಗ ರಿಂಕಲ್ಸು ಬರೋಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ. ನಾವು ಫೋಲ್ಡ್ ಮಾಡಿ ಒಳಗಡೆ ತಿರುಗಿಸಿರ್ತೀವಲ್ಲ, ಆ ಬಟ್ಟೆ ಸಿಗಾಕೋಬಾರ್ದು, ಅದು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಸ್ಟಿಚ್ ಮಾಡಿಕೊಂಡ್ರೆ ಎಳೆದಾಗ ಬರಲ್ಲ, ಅದನ್ನು ಸ್ಟಿಚಿಂಗ್ ಮೇಲೆ ಬರದೇ ಇದ್ದಂಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದರಲ್ಲಿ ಇನ್ನೂ ಒಂದು ಮೆಥಡ್ ಇದೆ, ಬೇಕಾದ್ರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಮೆಥಡು ಜಾಸ್ತಿ ಜನ ಮಾಡ್ತಾರೆ. ಹಳ್ಳಿ ಕಡೆ ಈ ಥರ ಮಾಡಲ್ಲ, ಮಾಮೂಲಿ ಮೇಲ್ಗಡೆನೇ ಕಾಣಿಸೋ ಥರ ಸ್ಟಿಚ್ ಮಾಡ್ತಾರೆ. ಬೇಕಾದ್ರೆ ಅದನ್ನು ತೋರಿಸ್ತೀನಿ. ಅದು ಈಸಿಯಾಗಿರುತ್ತೆ, ಇದರಷ್ಟು ಕಷ್ಟ ಇರಲ್ಲ. ಅಂದರೆ ಇದು ಸ್ವಲ್ಪ ಕಷ್ಟ. ಹಿಂಗೆ ಫೋಲ್ಡ್ ಮಾಡಿ ಮಾಡಿದ್ಮೇಲೆ ಈಸಿನೇ, ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಕೆ ಕಷ್ಟ ಅನಿಸುತ್ತೆ. ಓಕೆನಾ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆನಾ. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಇದು ಡಬಲ್ ಪಟ್ಟಿ ಬಂದ್ಬಿಟ್ಟು ನಾನು ಅದರಲ್ಲೇ ಮಾಡ್ತೀನಿ. ಕೆಲವೊಂದಕ್ಕೆ ಅದರಲ್ಲೇ ಮಾಡಿಬಿಡ್ತೀನಿ. ಕೈಯಲ್ಲಿ ಮಾಡೋಕ್ಕೆ ಹೋಗಲ್ಲ ಕೆಲವ್ರು ಬಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಮೇಲ್ಗಡೆ ಕೆಳಗಡೆ ಒಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಫೋಲ್ಡ್ ಮಾಡಿ. ಆಮೇಲೆ ಮೇಲ್ಗಡೆ ಒಂದು ಅರ್ಧಕ್ಕೆ ಸ್ಟಿಚ್ ಮಾಡ್ಕೊಂಡ್ರೆ ಸಾಕು. ಅಲ್ಲಿ ಮೇಲ್ಗಡೆ ಒಂದು ವಿ ಶೇಪಲ್ಲಿ ಓಪನ್ ಬಿಡಬೇಕು. ಅದು ಮಾಡದೇ ಇದ್ದರೆ ಅದರಲ್ಲೇ ಮಾಡೋದು ಅಂದರೆ ಇದೇ ರೀತಿ. ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವೀಡಿಯೋನೂ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ. ಅದ್ರ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಈಸಿಯಾಗಿ ಮಾಡ್ಕೋಬೋದು. ಒಂದೊಂದ್ಸಲ ಅರ್ಜೆಂಟ್ ಇದ್ದಾಗ ಇದೇ ರೀತಿಯೇ ಮಾಡಬೇಕಾಗುತ್ತೆ. ಕೈಯಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ. ಇವಾಗ ಮಾಡೋರು ಉಕ್ಸ್ ಹಾಕೋರು ಇಲ್ಲದೇ ಇದ್ದಾಗ ನಾನು ಇದೇ ಮೆಥಡಲ್ಲೇ ಮಾಡೋದು, ಅದರಲ್ಲೇ ಮಾಡಿಬಿಡ್ತೀನಿ. ಕೆಲವ್ರಿಗೆ ಬೇಡ ಅಂತಾರೆ, ಆದರೆ ವಿಧಿ ಇಲ್ಲ, ಟೈಮ್ ಇರಲ್ಲ ಹಾಕೋಕ್ಕೆ. ಈ ಥರ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ 5 ಉಕ್ಸ್ ಇರುತ್ತೆ, ಸ್ವಲ್ಪ ಲೆಂತ್ ಇದ್ದರೆ 6 ಉಕ್ಸ್ ಹಾಕ್ತೀವಿ. ಪಟ್ಟಿ ಏನಾದರೂ ಸ್ವಲ್ಪ ಲೆಂತ್ ಇದ್ದರೆ 6 ಉಕ್ಸ್ ಹಾಕ್ತೀವಿ, ಇಲ್ಲ ಮಿನಿಮಮ್ 5 ಉಕ್ಸ್ ಅಂತೂ ಹಾಕ್ತೀವಿ. ಅದನ್ನ ಈ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಮೇಲೆ ಕೆಳಗೆ ಹಿಂಗೆ ಹೋಗಿ ಬಂದು ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಹೀಗೇನೆ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ವಿ ಶೇಪಲ್ಲಿ ರಫ್ ಮಾಡ್ಕೊಳ್ಳಿ. ಅದು ಓಪನ್ ಆಗಬಾರ್ದು. ಆ ರೀತಿ ರಫ್ ಮಾಡಿಕೊಂಡು 5 ಹೈನು ನೀಟಾಗಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದು ಇನ್ನೂ ಚೆನ್ನಾಗಿ ಇರುತ್ತೆ, ಏನು ಬಾಳಿಕೆ ಬರುತ್ತೆ, ಹಂಗೇನಿಲ್ಲ. ಕೆಲವ್ರಿಗೆ ಇಷ್ಟಪಡಲ್ಲ ಇದು. ಹಳ್ಳಿ ಕಡೆ ಎಲ್ಲ ಸೇಮ್ ಇದೆ, ಕೈಯಲ್ಲಿ ಯಾರು ಹಾಕೊಂಡು ಕೂತ್ಕೊಳ್ಳಲ್ಲ, ಕೈಯಲ್ಲಿ ದಾರ ಕಿತ್ತೋಗುತ್ತೆ ಅಂದ್ಬಿಟ್ಟು ಹಾಕ್ಸ್ಕೊಳ್ಳೋದೇ ಇಲ್ಲ. ಸಿಟಿ ಕಡೆ ಜಾಸ್ತಿ ಈ ಮೆಥಡ್ ಯೂಸ್ ಮಾಡಲ್ಲ, ದಾರನೇ ಬೇಕು ಅಂತಾರೆ. 2 ಥರನೂ ಇರುತ್ತೆ. ನಾನು ಸ್ವಲ್ಪ ಅರ್ಜೆಂಟ್ ಇದ್ದಾಗ, ಯಾರು ಇಲ್ದಾಗ ಈ ಮೆಥಡ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಕೈಯಲ್ಲೇ ಹಾಕ್ಕೊಡ್ತೀನಿ. ಆ ಥರ ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ಬಂದ್ಬಿಟ್ಟು ಮತ್ತೆ ನಾವು ಎಮ್ಮಿಂಗ್ ಪೀಸು, ಇದು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೆ ಏನಾಯ್ತಪ್ಪ ಅಂದರೆ ಲಾಸ್ಟಲ್ಲಿ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಸೈಡ್ ಜಾಯಿಂಟ್ ಮಾಡೋದು. ಅದು ನೆಕ್ಸ್ಟ್ ಯಾವಾಗಲಾದರೂ ಅದೊಂದು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದು ವೀಡಿಯೋ ಆನ್ ಮಾಡಿದ್ದೀನಂತ ಸ್ಟಿಚ್ ಮಾಡಾಗೋಗಿತ್ತು, ಆಮೇಲೆ ನೋಡಿದ್ರೆ ಅದು ವೀಡಿಯೋನೇ ಆಗಿಲ್ಲ. ಹಂಗಾಗಿ ಸ್ಲೀವ್ ಅಟ್ಯಾಚು ಮತ್ತು ಎಮ್ಮಿಂಗ್ ಪಟ್ಟಿ ಅಟ್ಯಾಚ್ ಮಾಡಿರೋದಿದೆ, ಸೈಡ್ ಜಾಯಿಂಟ್ ಮಾಡಿರೋದಿಲ್ಲ. ಫುಲ್ ಫಿನಿಶಿಂಗಲ್ಲಿ ಲಾಸ್ಟಲ್ಲಿ ಜಾಯಿಂಟ್ ಮಾಡ್ತೀವಲ್ಲ, ಅದಿರಲಿಲ್ಲ. ಓಕೆನಾ. ಇದು ಬಂದ್ಬಿಟ್ಟು ಸಿಂಗಲ್ ಪಟ್ಟಿ. ಸಿಂಗಲ್ ಪಟ್ಟಿಗೆ ಎಲ್ಲ ಬಟ್ಟೆ ಸಾಕಾಗಿಲ್ಲ, ಬೇರೆ ಬಟ್ಟೆ ತೊಗೊಂಡು, ಅದು ಹೆಂಗಿರು ಒಳಗಡೆ ಫೋಲ್ಡಿಂಗ್ ಹೋಗುತ್ತಲ್ಲ, ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ. ಇದನ್ನು ಮಾಮೂಲಿ ಒಂದೊಂದ್ಸಲ ಸಾಕಾಗಲಿಲ್ಲ ಅಂದಾಗ ಈ ಥರ ಒಳಗಡೆ ಹೋಗೋದ್ರಿಂದ ಹಂಗಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಒಂದೊಂದ್ಸಲ ಕಮ್ಮಿ ಬಟ್ಟೆ ಇದ್ದಾಗ ಒಬ್ಬರು ಅಡ್ಜಸ್ಟ್ ಮಾಡ್ಕೋತಾರೆ, ಒಬ್ಬರು ಇಲ್ಲ ಅನ್ನೋರು ನೀವೇ ತಂದುಕೊಡಿ ಅಂತಲೇ ಹೇಳ್ಬೇಕಾಗುತ್ತೆ. ಇಲ್ಲ ನಮ್ಮ ಹತ್ರ ಬರೋರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅದೇ ಕಲರ್ ಹಾಕಿ ಅಂತಾರೆ. ನಾನು ಅದು ಬ್ಲ್ಯಾಕ್ ಇರಲಿಲ್ಲ, ಸ್ವಲ್ಪ ಸಿಮೆಂಟ್ ಕಲರೆಲ್ಲ ಇತ್ತು, ಒಳಗಡೆ ಹೋಗುತ್ತಲ್ಲ ಅಂತ ಬೆಲ್ಟ್ಗೂ ಅದೇ ಹಾಕಿದ್ದೀರಿ, ಇದಕ್ಕೂ ಅದೇ ಹಾಕಿದ್ದೀರಿ. ಒಂದೊಂದ್ಸಲ ಕಪ್ಪುದು ಬಟ್ಟೆ ಸಿಕ್ಕಲಿಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗಿರು ಒಳಗಡೆ ಫೋಲ್ಡಿಂಗ್ ಆಗುತ್ತಲ್ಲ, ಕಾಣಿಸಲ್ಲ ಮೇಲೆ ಅಂದ್ಬಿಟ್ಟದೆ ಹಾಕಿರೋದು. ಈ ರೀತಿ ನೋಡಿ ಒಂದೇ ಲೆವೆಲ್ಗಿದೆಯಾ ಅಂತ ನೋಡ್ಕೋಬೇಕು, ಹೆಚ್ಚು ಕಮ್ಮಿ ನೋಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು ಇದಕ್ಕೆ
ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವಾಗಲೂ ಫಸ್ಟು ಸೀದಾ ತುದಿಗೆ ಹಾಕ್ತೀನಿ, ಸೀದಾ ಇಟ್ಕೊಂಡ್ಬಿಟ್ಟು 2 ಜಾಯಿಂಟ್ ಮಾಡಿದಾಗ ತುದಿಗೆ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ತೀನಿ. ಆಗೇನಾಗುತ್ತೆ, ತುದಿಗೆ ಹಾಕಿದಾಗ ಅದು ಓರ್ಲಾಕ್ ಥರ ನೀಟಾಗಿ ಈಚೆ ಎಳೆಗಳು ಬರೋಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ನಾನು ಆಲ್ರೆಡಿ ಮಾಮೂಲಿ ಮಿಷಿನಲ್ಲೇ ಓರ್ಲಾಕ್ ಇಲ್ದೇ ಯಾವ ರೀತಿ ಓರ್ಲಾಕ್ ಮಾಡ್ಕೋಬೋದು ಅಂತ ಒಂದು ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ತುಂಬ ನೀಟಾಗಿ ನೀವು ಮನೇಲಿ ಅವರು ಓರ್ಲಾಕ್ ಮಿಷಿನ್ ಇಲ್ದವ್ರು ಆ ಮೆಥಡಲ್ಲಿ ಯೂಸ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಇದೆ ಅದು. ಓರ್ಲಾಕ್ ಇಲ್ದೇ ಓರ್ಲಾಕ್ ಮಿಷಿನಲ್ಲೇ ಓರ್ಲಾಕ್ ಮಾಡ್ಕೋಬೋದು, ಆ ಥರ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ಅದನ್ನು ಒಂದು ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಓರ್ಲಾಕ್ ಇಲ್ದೇ ಮಾಡ್ಕೋಬೋದು ಅಂತ. ಈ ರೀತಿ ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಬರುತ್ತೆ. ಆಮೇಲೆ ಸ್ಟಿಚಿಂಗ್ ಆದಮೇಲೆ ಇವಾಗ ಇದಕ್ಕೆ ಎಮ್ಮಿಂಗ್ ಪಟ್ಟಿ ಅಂದರೆ ಪೈಪಿಂಗ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಮ್ಮಿಂಗ್ ಆಗಲಿ ಪೈಪಿಂಗ್ ಆಗಲಿ ಕ್ರಾಸ್ ಪಟ್ಟಿನೇ ತೊಗೋಬೇಕು. ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಲ್ಲ ಅದೇ ರೀತಿ ಕ್ರಾಸೇ ಇರಬೇಕು. ಆಮೇಲೆ ಇದನ್ನು ಕಟ್ ಮಾಡಾದಮೇಲೆ ಜೈಂಟ್ ಮಾಡ್ಕೋಬೇಕಾಗುತ್ತೆ. ಮೂಲೆ ಇರುತ್ತಲ್ಲ, ಕರೆಕ್ಟಾಗಿ 2 ಮೂಲೆನೂ ಜೈಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಬೇರೆ ಪೀಸಲ್ಲೂ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅದು ಅಷ್ಟೇ ಸಾಕಾಗಲ್ಲ. ಡೀಪ್ ಜಾಸ್ತಿ ಇದ್ದರೆ, ಬ್ರಾಡ್ ಇದ್ದರೆ ಎಕ್ಸ್ಟ್ರಾ ಪೀಸ್ಗಳು ಬೇಕಾಗುತ್ತೆ. ಅದು ನೆಕ್ ಪೀಸು ಸಾಕಾಗಲ್ಲ, ಬೇರೆ ಪೀಸಲ್ಲಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಆ ಕಡೆ ಈ ಕಡೆ ಜೈಂಟ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಕಟ್ ಮಾಡ್ಕೋಬೇಕು, ಡಬಲ್ ಸ್ಟಿಚ್ ಹಾಕ್ಕೊಂಡು. 2 ಏನಿಲ್ಲ, ಆ ಮೂತಿ ಈ ಮೂತಿ ಸೇರಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ಬಂದುಬಿಡುತ್ತೆ, ಕಷ್ಟ ಏನಿಲ್ಲ. ಮತ್ತು ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ಗೆ. ಅದು ಎಳೆಯೋಕ್ಕೆ ಹೋಗಬಾರ್ದು, ಇದನ್ನು ಯಾವುದೇ ಆದರೂ ಎಳಿಬಾರ್ದು. ಇದು ಪೈಪಿಂಗ್ ಅಂದರೆ ಮೇಲ್ಗಡೆ ಇದು ಕೆಳಗಡೆ ಪೀಸ್ ಎಳಿಬಾರ್ದು, ಮೇಲ್ಗಡೆ ಪೀಸ್ ಕೊಡ್ತಾ ಇದೆಯಲ್ಲ ಅದು ಸ್ವಲ್ಪ ಎಳ್ಕೋಬೇಕು. ಇದು ಇದಕ್ಕೆ ಮಾತ್ರ, ಅಂದರೆ ಲೈನಿಂಗ್ ಪೀಸಲ್ಲಿ ಎಳಿಬೇಕು. ಇದು ಪ್ಲೇನ್ ಪೀಸ್ ಅಲ್ವಾ, ಇದಕ್ಕೆ ಎಳೆಯೋಕ್ಕೆ ಹೋಗಬೇಡಿ, ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಲೈನಿಂಗ್ ಪೀಸಲ್ಲಾದರೆ ಲೈನಿಂಗ್ ಅಟ್ಯಾಚ್ ಇರುತ್ತೆ, ಎಕ್ಸ್ಪೆಂಡ್ ಆಗೋಲ್ಲ. ಇದು ಆದರೆ ಪ್ಲೇನ್ ಪೀಸ್ ಅಲ್ವಾ, ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಎಳೆಯೋಕ್ಕೇನು ಹೋಗಬೇಡಿ, ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಪ್ಲೇನ್ ಪೀಸ್ಗಳು ಬರೋದೇ ಅಪರೂಪ ಅಲ್ವಾ, ಅದಕ್ಕೆ ಕನ್ಫ್ಯೂಸ್ ಆಯಿತು ಅಷ್ಟೇ. ಹಂಗಾಗಿ ಇವಾಗ ಇದು ಏನು ಎಳೆಯೋಕ್ಕೆ ಹೋಗ್ದೇ ಆರಾಮಾಗಿ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಡಿ. ಮಾಮೂಲಿ ಎಮ್ಮಿಂಗ್ ಪಟ್ಟಿಗೆ ಮಾಡ್ತೀವಲ್ಲ, ಸೇಮ್ ಹಾಗೇ ಇಲ್ಲಿ ತೋರಿಸ್ತಾ ಇಲ್ಲ ಆ ಥರ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಅದನ್ನು ತೆಗೆದುಬಿಟ್ಟಾದಮೇಲೆ ಆಮೇಲೆ ಅದನ್ನು ಉಲ್ಟಾ ಮಾಡಿ ಎಮ್ಮಿಂಗ್ ಥರ ಇದು ಪೈಪಿಂಗ್ ಥರ ಫೋಲ್ಡ್ ಮಾಡ್ಕೋಬೇಕು ಅಷ್ಟೇ. ಅದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೈಡ್ ಜೈಂಟಿಂಗ್ ಮಾಡೋದು ವೀಡಿಯೋ ಮಾಡಿಲ್ಲ, ಅದು ನೆಕ್ಸ್ಟ್ ಒಂದು ವೀಡಿಯೋ ಹಾಕ್ತೀನಿ. ಅದು ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ಮರೆತುಬಿಟ್ಟು ಹಾಗೆ ಇಟ್ಟಿದ್ದೀನಿ, ಅದು ಆನೇ ಮಾಡಲಿಲ್ಲ, ರೆಕಾರ್ಡ್ ಆಗಿಲ್ಲ ಅದು. ಹಂಗಾಗಿ ನೆಕ್ಸ್ಟ್ ಬೇರೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ಸೈಡ್ ಜಾಯಿಂಟಿಂಗ್ ಅಂದ್ಬಿಟ್ಟೆ ನಾನೊಂದು ವೀಡಿಯೋ ಹಾಕ್ತೀನಿ, ಓಕೆನಾ. ಇವಾಗ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಆಲ್ರೆಡಿ ಇದು ಪೈಪಿಂಗ್ನ ಮಾಡ್ತಾಯಿದ್ದೀನಿ ನೋಡಿ. ಏನಿಲ್ಲ, ಅದು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಪೈಪಿಂಗ್ ಕೊಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಬರುತ್ತೆ. ಆದರೆ ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಹೋದರೆ ಅದು ಫಿನಿಶಿಂಗ್ ಹೋಗುತ್ತೆ. ಕರೆಕ್ಟಾಗಿ ನಾವು ಏನು ಸ್ಟಿಚ್ ಮಾಡ್ತಾ ಇರ್ತೀವಲ್ಲ ಅದ್ರ ಮೇಲೆ ಬರಬೇಕು. ಫೋಲ್ಡ್ ಮಾಡ್ತಾ ಇರ್ತೀವಲ್ಲ ಅದ್ರ ಮೇಲೆ ಸ್ಟಿಚಿಂಗ್ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಆಯಿತಾ. ಇದಾದಮೇಲೆ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ಶೋಲ್ಡ್ರು ಮಧ್ಯೆ ಇಟ್ಕೊಂಡು ಒಂದು ಕಡೆ ಸ್ಟಿಚ್ ಮಾಡಿ, ಮತ್ತು ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ. ಇದು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ತುಂಬ ಎಳೆಯೋಕ್ಕೆ ಹೋಗಬಾರ್ದು. ಅದು ಹೇಗಿರುತ್ತೆ ಹಾಗೇ ಒಂದೇ ಲೆವೆಲ್ಗಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೀವೇನಾದರೂ ಎಳೆಯೋಕ್ಕೆ ಹೋದರೆ ಏನಾಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ, ಅಲ್ಲಿ ರಿಂಕಲ್ಸ್ಗಳು ಬರುತ್ತೆ, ಓಕೆನಾ. ಎಳೆಯೋಕ್ಕೆ ಹೋಗಬಾರ್ದು. ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಸ್ಲೀವ್ಸು, ಓಕೆನಾ. ಈ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ನೀಟಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ ನೋಡಿ. ಆರಾಮಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಇದು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ. ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ ಪ್ಲೇನ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ. ಹಂಗಾಗಿ ಯಾರೋ ವ್ಯೂವರ್ಸ್ ಕೇಳಿರೋದ್ರಿಂದ ಅದ್ರ ವಿಡಿಯೋ ಮಾಡಿದ್ದೀನಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.